ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬೇರೆ ಏನು ಹೆಚ್ಚಿನ ವ್ಲಾಗ್ ಮಾಡೋದಿಲ್ಲ. ನಮ್ಮ ಮನೆಯ ವಠಾರದಲ್ಲಿರುವ ಒಂದು ವ್ಲಾಗ್ ಮಾಡ್ತೇನೆ. ನಮ್ಮ ಮನೆ ಮತ್ತು ಇಲ್ಲೆಲ್ಲ ನಮ್ಮ ಮನೆ ಹತ್ತಿರ ಎಲ್ಲ ಹೇಗಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇದು ನಮ್ಮ ಮನೆಯ ಈ ಅಡಿಕೆ ಸಸಿಯಿಂದಲೇ ಆದ ಅಡಿಕೆ. ಇದು ಅಡಿಕೆ ಒಳ್ಳೆಯದಿತ್ತು. ಅಂದರೆ ಮಳೆಗಾಲ ಅಲ್ಲದ ಕಾರಣ ಕೆಲವೊಂದು ಅನಿರೀಕ್ಷಿತ ಅಂದರೆ ಅಕಾಲಿಕ ಮಳೆ ಎಲ್ಲ ಬಂತಲ್ಲ, ಅದಕ್ಕೆ ಆವಾಗ ನೀರಲ್ಲಿ ಕಂಪ್ಲೀಟ್ ಒದ್ದೆಯಾಗಿ ತೇಲ್ತಾ ಇತ್ತು ಅಡಿಕೆ ಎಲ್ಲ. ಆ ಕಾರಣ ಹೀಗೆ ಆಗಿದೆ ನೋಡಿ, ಕಂಪ್ಲೀಟ್ ಮಳೆಗಾಲದ ಅಡಿಕೆಯಾಗಿ ಆಗಿದೆ. ಮತ್ತು ಇದು ಮತ್ತೊಂದು ಇರುವುದು 3 ಅಡಿಕೆ ಸಸಿ. ಅದರಲ್ಲಿ ಕಳೆದ ವರ್ಷ ತುಂಬ ಆಗಿತ್ತು, ಈ ವರ್ಷ ಸ್ವಲ್ಪ ಕಡಿಮೆ ನೋಡಿ. ಇದು ಇತ್ತೀಚೆಗೆ ಹೆಕ್ಕಿದ್ದು, ಕೊಯ್ಯುವುದಿಲ್ಲ ಯಾವುದು ಕೂಡ, ಇದು ಇತ್ತೀಚೆಗೆ ಹೆಕ್ಕಿದ್ದಷ್ಟೇ. ನೋಡಿ ಯಾವ ರೀತಿ ಇದೆ ಅಂತ ಹಸಿ. ಅಂದರೆ ಇದನ್ನೊಂದು 4 ದಿನಕ್ಕೊಮ್ಮೆ ಅಡಿಮೇಲೆ ಮಾಡಬೇಕಂತ ಹೇಳ್ತಾರೆ. ಅಡಿಮೇಲೆ ಅಂದರೆ ಸ್ವಲ್ಪ ಪಲ್ಟಿ, ಅಂದರೆ 4 ಕಡೆ ಕೂಡ ಬಿಸಿಲು ಬೀಳ್ಬೇಕಂತ. ಅಂದರೆ ಇಲ್ದಿದ್ರೆ ಅಡಿಕೆ ಅಷ್ಟು ಒಳ್ಳೇದು ಬರುವುದಿಲ್ಲ, ಒಡೆಯುತ್ತದೆ. ಮತ್ತು ಇದೆಲ್ಲ ಬರ್ತದೆ, ಅಡಿಕೆ ಎಲ್ಲ ಅಂಟಿಕೊಂಡಿರ್ತದೆ, ಉಳ್ಳಿ ಇದು ಬರ್ತದೆ. ಆ ಕಾರಣ ಸ್ವಲ್ಪ ಅಡಿಮೇಲೆಲ್ಲ ಮಾಡಿ ಒಳ್ಳೇದು ಮಾಡಿ ಫಸ್ಟ್ ಕ್ಲಾಸ್ ಮಾಡಿ ಕೊಡೋಣ ಅಂತ. ಒಂದು 1 kg ಆಗ್ಬೋದಲ್ಲ, 1.5 kg ಆಗ್ಬೋದು. ಕಳೆದ ವರ್ಷ ಒಂದು 4-5 kg ತನಕ ಇತ್ತು. ಈ ವರ್ಷ ಏನಿಲ್ಲ, ಹೊಸಲೇ ಕಮ್ಮಿ. ಅಂದರೆ ದೊಡ್ಡ ತೋಟದವರಾಗಿ ಮಾತಾಡ್ತಾ ಇದ್ದೇನೆ ನಾನು. ಇರುವುದು 3 ಅಡಿಕೆ ಸಸಿ, ಆದರೂ ಕೂಡ ಅದರಲ್ಲಿ ಮಾತಾಡು ಕಾಣುವಾಗ ಬಹಳ ತೋಟ ಇದ್ದವರಾಗಿ ಮಾತಾಡ್ತಾ ಇದ್ದೇನಲ್ಲ. ಅಂದರೆ ಆ್ಯಕ್ಚುಲಿ ನನ್ನ ಕೆಲಸವೇ ಇದು, ಅಡಿಕೆ ವ್ಯಾಪಾರ, ಅಡಿಕೆ ಸುಲಿಯುವುದು ಇದೇ ಮಾಡುವುದು ನಾವೆಲ್ಲ. ಅಂದರೆ ಸಣ್ಣ ಪುಟ್ಟ ಅಡಿಕೆ ಫೀಲ್ಡೇ ನಮ್ಮದು, ಬೇರೆ ಫೀಲ್ಡೇ ಇಲ್ಲ ಕೆಲಸ. ಒಂದು ವ್ಯಾಪಾರ ಮಾಡ್ತೇವೆ, ಇಲ್ದಿದ್ರೆ ಅಡಿಕೆ ಸುಲಿತೇವೆ, ಇದೇ ಅಡಿಕೆಯಲ್ಲೇ ಇರ್ತೇವೆ ನಾವು. ಆ ಕಾರಣದಿಂದ ಅಡಿಕೆ ಬಗ್ಗೆ, ಅಡಿಕೆ ಸಸಿ ಇಲ್ದಿದ್ರು, ಅಡಿಕೆ ತೋಟ ಇಲ್ದಿದ್ರು ಸಂಪೂರ್ಣ ಮಾಹಿತಿ ಇದೆ ಫ್ರೆಂಡ್ಸ್. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೋಡಿ. ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ತೋರಿಸ್ತೇನೆ ಇಂತಹ ಹಲವಾರು ದೃಶ್ಯಗಳು. ಈ ರೀತಿ ಅಲ್ಲ, ಬೇರೆ ಕಡೆ ಹೋದ ಕಡೆ ಎಲ್ಲ ತೋರಿಸ್ತೇನೆ. ಇದು ನಮ್ಮದೇ ಅಡಿಕೆ ಮರದಿಂದ, ನನ್ನದೇ ಅಂದರೆ ಇಲ್ಲಿ ಮನೆ ಎದುರುಗಡೆ ಇರುವ 3 ಅಡಿಕೆಯ ಮರದಿಂದ ಆದ ಅಡಿಕೆಯನ್ನು ತೋರಿಸ್ತಾ ಇದ್ದೇನೆ. ಇನ್ನು ಕೂಡ ಇದೆ, ತೋರಿಸ್ತೇನೆ. ಅಡಿಕೆ ಅಲ್ಲಿ ಕಂಗು ತೋರಿಸ್ತೇನೆ ನೋಡಿ. ಈ 3 ಅಡಿಕೆ ಸಸಿಗಳು, ಇದರಿಂದ ಆದ ಅಡಿಕೆ. ಈಗ ಸಂಜೆ ಆಗ್ತಾ ಬಂತು, ಆ ಕಾರಣದಿಂದ ಸ್ವಲ್ಪ ಮಯ ಕಾಣ್ತದಲ್ಲ ನೋಡಿ. ಇದೆಲ್ಲ ನಮ್ಮ ಮನೆಯ ವಠಾರ ನೋಡಿ. ಎಲ್ಲ ಫ್ಯಾಕ್ಟ್ರಿ ಇದೆ. ಇದು ಉಂಟಲ್ಲ, ಅಲ್ಲಿ ಶೀಟ್ ಕಾಣ್ತದೆ, ಅದು ನನ್ನ ಮನೆ ಆಯ್ತಾ. ಇದು ನಾನು ಈಚೆ ಮನೆಯ ಸ್ಲ್ಯಾಬ್ನಲ್ಲಿ ಒಣಗಿಸುವುದು ಅಡಿಕೆ ಎಲ್ಲ. ಆ ಕಾರಣದಿಂದ ತೋರಿಸಿದ್ದು ನೋಡಿ ನಮ್ದೆಲ್ಲ ಯಾವ ರೀತಿ ಇದೆ ಅಂತ, ವಠಾರ ಎಲ್ಲ ಹೇಗಿದೆ ಅಂತ ನೋಡಿ. ಒಂದದೆಲ್ಲ ನೋಡಿ, ಇಲ್ಲಿ ತೋಟ, ಅಲ್ಲಿ ಫ್ಯಾಕ್ಟ್ರಿಗಳು, ಇಲ್ಲಿ ಕೂಡ ಮನೆಗಳೇ, ಸುತ್ತಮುತ್ತ ಫುಲ್ ಮನೆಗಳೇ ತುಂಬಿಕೊಂಡಿದೆ ನೋಡಿ. ಇಲ್ಲಿ ಮನೆಗಳು ಸ್ಲ್ಯಾಬ್ ಮೇಲೆ ಇರುವ ಕಾರಣದಿಂದ ಅಲ್ಲೊಂದು ನಿರ್ಮಾಣ ಹಂತದಲ್ಲಿ ಒಂದು ಮನೆ ಇದೆ ನೋಡಿ, ಅಲ್ಲೆರಡು ಮನೆ ಇದೆ. ಇಲ್ಲಿ ಒಂದು ಖಾಲಿ ಸೈಟ್ ಇದೆ. ಅದೇ ರೀತಿ ನೋಡಿ, ಅಲ್ಲಿ ಇನ್ನು ಆಚೆ ಇಲ್ಲಿ ಫುಲ್ ಕಂಪ್ಲೀಟ್ ಮನೆ ಇದೆ ನೋಡಿ. ಅಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ. ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿದೆ ನೋಡಿ. ಇದೆಲ್ಲ ಕೈಗಾರಿಕಾ ವಲಯ, ಆ ಕಾರಣದಿಂದ ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿವೆ ನೋಡಿ. ನೋಡಿದ್ರಲ್ಲ ಎಲ್ಲ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಹೇಗಾಯ್ತು ಅಂತ ತಿಳಿಸಿ, ಅದೇ ರೀತಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ಪುಟ್ಟ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ಬಾಯ್, ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಇಲ್ಲಿ ತನಕ ಹೀಗೆ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು ಎಲ್ರಿಗೂ ಕೂಡ.